ಗುರುಭ್ಯೋ ನಮಃ. ಇವತ್ತೊಂದು ಶಕ್ತಿಯ ಬಗ್ಗೆ, ಯಾವ ಶಕ್ತಿ, ಅದು ಹೇಗೆ ಕೆಲಸ ಮಾಡುತ್ತೆ, ಹೇಗಿಲ್ಲ, ಅದರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಕರ್ಣಪಿಶಾಚಿ ಯಕ್ಷಿಣಿ ಬಗ್ಗೆ ವನಸ್ಪತಿಗಳಿಂದ ಸಿದ್ಧಿ ಮಾಡುವಂತ ವಿದ್ಯೆ ನಾನು ಇವತ್ತು ಹೇಳ್ತಾ ಇದ್ದೇನೆ. ಯಾವ ರೀತಿ ಸಿದ್ಧಿ ಮಾಡಬೇಕು, ಯಾವ ರೀತಿ ಇಲ್ಲ, ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಗಮನವಿಟ್ಟು ಕೇಳಿ, ಆಮೇಲೆ ಸಂಪೂರ್ಣವಾಗಿ ವಿಡಿಯೋ ನೋಡಿ, ಅಂದ್ರೆ ನಿಮಗೆ ಮಾಹಿತಿ ಪೂರ ಚೆನ್ನಾಗಿ ಅರ್ಥ ಆಗುತ್ತೆ. ಸಿದ್ಧಿ ಮಾಡಿಕೊಳ್ಳುವ ವಿಧಾನ, ಆಮೇಲೆ ನಾನು ಮಂತ್ರವನ್ನು ಹೇಳುತ್ತೇನೆ. ಬ್ರಹ್ಮದಂಡಿ ಗಿಡವನ್ನು ನೋಡಬೇಕು. ಆ ಗಿಡದ ಹತ್ರ ಒಂದು ತಂಬಿಗೆ, ತಾಮ್ರದ ತಂಬಿಗೆ ನೀರು ತಗೊಂಡು ಹೋಗಬೇಕು. ನೀರು ತಗೊಂಡು ಹೋಗಿ 108 ಸಾರಿ ಮಂತ್ರದಿಂದ ಅಭಿಮಂತ್ರಿಸಬೇಕು. 101 ದಿನ ಮಾಡಬೇಕು. ಮಾಡಿದ ನಂತರ ಆ ಗಿಡದ ಬೇರನ್ನು ತೆಗೆದುಕೊಳ್ಳಬೇಕು. ಆಮೇಲೆ ಅದರ ಎಲೆ, ಹೂಗಳನ್ನು 2 ತೆಗೆದುಕೊಳ್ಳಬೇಕು. ಅದರ ರಸದಲ್ಲಿ ಪಚ್ಚ ಕರ್ಪೂರ, ಅರಿಶಿನ, ಗೋರಾಂಜನ, ಬಿಳಿ ಸಾಸಿವೆಯ ಅರೆದು ಹಾಲಿನಲ್ಲಿ ಕಲಿಸಬೇಕು. ಹಾಲಿನಲ್ಲಿ ಕಲಿಸಿ ತಮ್ಮ ಹತ್ರ ಇಟ್ಟುಕೊಳ್ಳಬೇಕು. ಇಟ್ಟುಕೊಂಡು ರಾತ್ರಿಯ ಟೈಮಿನಲ್ಲಿ ಮತ್ತೆ ಗೋಮೂತ್ರದಲ್ಲಿ ಆ ಬೇರನ್ನು ತೆಗೆಯಬೇಕು. ತೆಗೆದು ಕಿವಿಗಳಿಗೆ ಹಚ್ಚಿಕೊಂಡು ಮಲಗಬೇಕು. ಮಲಗಿದ ನಂತರ ಈ ಮಂತ್ರವನ್ನು ಪಠನೆ ಮಾಡಬೇಕು. ಓಂ ನಮೋ ಭಗವತಿ ವಿಶ್ವರೂಪಿಣಿ ಕರ್ಣಪಿಶಾಚಿ ವಶಮಾನಯ ಆಕರ್ಷಯ ಓಂ ಐಂ ರೀಂ ಕ್ಲೀಂ ಓಂ ಪಟ್ ಸ್ವಾಹ. ಇನ್ನೇನು ನೆನಪಿಟ್ಟುಕೊಳ್ಳಿ. ಓಂ ನಮೋ ಭಗವತಿ ವಿಶ್ವರೂಪಿಣಿ ಕರ್ಣಪಿಶಾಚಿನಿ ವಶಮಾನಯ ಆಕರ್ಷಯ ಓಂ ಐಂ ರೀಂ ಕ್ಲೀಂ ಓಂ ಪಟ್ ಸ್ವಾಹ. ಈ ಮಂತ್ರವು 108 ಬಾರಿ ಹೇಳಬೇಕು. ಬ್ರಹ್ಮದಂಡಿ ಗಿಡದಂತೆ ಒಂದು ತಂಬಿಗೆ ನೀರನ್ನು 108 ಸಾರಿ ಅಭಿಮಂತ್ರಿಸಿ ಆ ನೀರನ್ನು ಗಿಡಕ್ಕೆ ಹಾಕಬೇಕು. ಇದೇ ರೀತಿ 101 ದಿನ ಮಾಡಬೇಕು. 101 ದಿನ ಆದ ನಂತರ ಆ ಗಿಡದ ಬೇರನ್ನು, ಉತ್ತರಕ್ಕೆ ಹೋಗಿದ ಬೇರನ್ನು ತೆಗೆದುಕೊಳ್ಳಬೇಕು. ಆಮೇಲೆ ಗಿಡದ ಹೂವು, ಎಲೆ ಇದನ್ನು ಸಮೇತ ತಮ್ಮಲ್ಲಿ ಇಟ್ಟುಕೊಳ್ಳಬೇಕು. ಈ ಮಾಹಿತಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.